ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಟೈಮ್ ಬಂದು 8 o'clock ಆಗಿದೆ, ಫ್ರೈಡೇ. ಬಟ್ ಆದರೂ ಇವಾಗ ರಜಾ ಅಲ್ವಾ ಸ್ಕೂಲು, ಸೊ ಇದೆಲ್ಲೊಂದು ಲೇಟ್ ಆಗಿಬಿಟ್ಟಿದೆ ಸ್ಕೂಲ್ ಸ್ಟಾರ್ಟ್ ಆಗೋ ತನಕ ಮಕ್ಕಳಿಗೆ. ಸೊ ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಫ್ಟರ್ ಎ ಲಾಂಗ್ ಟೈಮ್ ಅಂತ ಹೇಳ್ಬೋದು. ತುಂಬ ದಿನ ಆಯಿತು ನಾನು ಬ್ಲಾಗೆಲ್ಲ ಸ್ಟಾರ್ಟ್ ಮಾಡಿ. ಸೊ ಮ್ಯಾರೇಜ್ ಸೀರೀಸ್ ಎಲ್ಲ ಆಯಿತು, ಹಾಗೆ ಓಲ್ಡ್ ಬ್ಯಾಲೆನ್ಸ್ ಬ್ಲಾಗ್ ಎಲ್ಲ ಇತ್ತಲ್ವ. ಸೊ ಯಾಕೆ ಸುಮ್ಮನೆ ಯಾವಾಗಲೂ ಬ್ಲಾಗ್ನ ಡೈಲಿ ಬ್ಲಾಗ್ ಮಾಡಿ ಇಟ್ಕೊಂಡು ಯಾಕೆ ಪೆಂಡಿಂಗ್ ಮಾಡಬೇಕು. ಸೊ ಹೊಸದಾಗಿ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಬ್ಲಾಗ್ನ ನಾನು ಶೂಟ್ ಮಾಡಿರಲಿಲ್ಲ. ಸೊ ಇವತ್ತು ನನ್ನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಮಿಸ್ ಮಾಡ್ದಂತೆ ವೀಡಿಯೋನ ಎಂಟು ತನಕ ನೋಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ತಿಂಡಿಗೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಸೊ ಕಟ್ ಮಾಡೋದಕ್ಕೆ ಗೊತ್ತಿದ್ದೀನಿ. ನಿಮ್ಗೆ ಕಾಣ್ತಿದ್ದೀವಿ ಗೊತ್ತಿಲ್ಲ ನನಗೆ. ಸೊ ಓಕೆ ನಿಶು ಬಾಯಿ. ಸೊ ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡಿದಂತೆ ಎಂಟು ತನಕ. ಮುದ್ದು ಹಾಯ್ 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 ಮಾಡು, ಹಾಯ್ ಮಾಡು ಮುದ್ದು. ಅವನೀಗ ಟ್ರೈಪೋಡ್ ಇಟ್ಕೊಳಕ್ಕೆ ಬರಬೇಕು ಅಲ್ವಪ್ಪ? ನಾನು ಎತ್ಕೊಳ್ಳಲ್ಲ ನೋಡಿ ಯಾವ ರೀತಿ ಎತ್ತುತ್ತಾನೆ ಅಂತ. ಅವನೇ ಬೆಳಗ್ಗೆನೆ ರೆಡಿಯಾಗಿ ಅವ್ರ ಅಕ್ಕನ ಕೈಯೆಲ್ಲ ಸ್ನಾನ ಮಾಡಿಸ್ಕೊಂಡು ನಿಶು ಸೇ ಹಾಯ್ ಹಾಯ್ ಹಾಯ್. ಆಯಿತು ಸಾಕು, ಬೇಡ ಏನಕ್ಕೆ ನಿನಗದು. ನೋಡಿ ಅವನು ಹೆಂಗೆ ಹಿಡ್ಕೋತಿದ್ದಾನೆ ಸೆಲ್ಫಿ ಸ್ಟಿಕ್. ಹಾಯ್ ಮಾಡು, ಹಾಯ್ ಮಾಡು, ಬಾ ಪಪ್ಪಿ ಕೊಟ್ಬಿಡು. ಮುದ್ದು ಬಂಗಾರೆ. ಆಯಿತು ಶಾಕು ಮುದ್ದು. ಅಲ್ಲಿ ಹಿಂಗೆ ಕೊಡೋದು ಅವ್ರಿಗೆ ಗೊತ್ತೇ ಆಗಲ್ಲ. ಓಕೆ, ಆಮೇಲೆ ಕಂಟಿನ್ಯೂ ಮಾಡೋಣ ಬ್ಲಾಗ್ನ. ಸೊ ಬಾಯ್ ಮಾಡಿಬಿಡು. ಬಾಯ್ ಹಾಯ್ ಎಲ್ಲ ಒಂದೇ. ಫ್ರೆಂಡ್ಸ್, ಇವಾಗ ಇಲ್ಲಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ. ಸೊ ಇವಾಗ ಇಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಬಂದೆ. ಇವತ್ತು ತರಕಾರಿ ಹಾಕಿಲ್ಲ, ಏನು ಉಪ್ಪಿಟ್ಟು ಮಾಡ್ತಾಯಿಲ್ಲ. ಹಾಗೆ ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದು ಒಂದು ರೀತಿ ತುಂಬ ಚೆನ್ನಾಗಾಗುತ್ತೆ, ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಮಾಡೋದ್ರಿಂದ. ಸೊ ಫಸ್ಟು ನಾನಿಲ್ಲಿ ರವೆನ ಹುರ್ಕೊಬಿಡೋಣ ಅಂತ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ರವೆನ ಹುರ್ಕೋತೀನಿ. ಯಾಕಂದರೆ ರವೆ ಹುರ್ಕೊಂಡು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತುಪ್ಪನೂ ಬೇಕಾದರೆ ಹಾಕೋಬೋದು, ನಿಮ್ಮ ಚಾಯ್ಸು. ಬಟ್ ನಾನು ಇವತ್ತು ಬರೀ ಎಣ್ಣೆನೇ ಹಾಕ್ತಾಯಿದ್ದೀನಿ. ಹಾಗೆಯೇ ತುಂಬ ಜಾಸ್ತಿ ಏನು ಮಾಡ್ತಾಯಿಲ್ಲ, ಇವತ್ತು ಕಮ್ಮಿನೇ ಮಾಡ್ತಾ ಇರೋದು. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ಇವಾಗಲೇ ನಾನು ತಿಂಡಿನೂ ಮಾಡ್ಕೋತೀನಿ, ಹಾಗೆಯೇ ಜೊತೆಲೇ ಅಡುಗೆನೂ ಕೂಡ ಮಾಡಿಬಿಡ್ತೀನಿ. ಯಾಕಂದರೆ ಈವ್ನಿಂಗ್ ನೀವು ಆಲ್ರೆಡಿ ಟೈಟಲ್ ಎಲ್ಲ ನೋಡಿರೋಕ್ಕೆ ಗೊತ್ತಿರುತ್ತೆ, ಜುಂಬಾ ಕ್ಲಾಸ್ಗೆ ಹೋಗ್ತಾ ಇದ್ದೀನಲ್ವ. ಸೊ ನನಗೆ ಈವ್ನಿಂಗ್ ಮಾಡೋದಕ್ಕೆ ಆಗಲ್ಲ, ಬಂದು ತುಂಬ ಟಯರ್ಡ್ ಆಗಿಬಿಟ್ಟಿರ್ತೀನಿ. ಸೊ ಬಂದು ಕಿಚನ್ಗೆ ಬರಬೇಕು ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಯಾವಾಗಲೂ ನಾನು ಮಾರ್ನಿಂಗೇ ಮಾಡ್ತಾಯಿದ್ದೀನಿ. ನಾನು ರೆಗ್ಯುಲರಾಗಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಬಟ್ ಇವಾಗಂತೂ ಪರ್ಟಿಕ್ಯುಲರಾಗಿ ನಾನು ಆಗ ಒಂದು ಟೈಮ್ ಅಯ್ಯೋ ಇಲ್ಲ ಬೇಡಪ್ಪ ಈವ್ನಿಂಗೇ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಆಗಿಬಿಡ್ತಿದೆ. ಬಟ್ ಇವಾಗ ಹಂಗಲ್ಲ, ಪರ್ಟಿಕ್ಯುಲರಾಗಿ ಮಾರ್ನಿಂಗ್ ಮಾಡೇ ಬಿಡ್ತೀನಿ. ತಿಂಡಿ ಒಂದು ಟೈಮ್ ಇಲ್ಲ ಅಂತ ಹೇಳಿದ್ರೆ ತಿಂಡಿ ಆದಮೇಲೆ ಮಾಡ್ತೀನಿ. ತಿಂಡಿ ಆದ ತಕ್ಷಣ ಇಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿರ್ತೀನಿ ತಿಂಡಿ ಜೊತೆನೇ. ಸೊ ತಿಂಡಿ ಆದ ತಕ್ಷಣ ಮಾಡಿಬಿಡ್ತೀನಿ, ಇಲ್ಲ ಜೊತೆಲೇ ತಿಂಡಿ ಸಾಂಬಾರು ಎರಡೂ ಕೂಡ ಈ ಸಿಂಪಲ್ ಆಗಿದ್ದರೆ ಎರಡೂ ಕೂಡ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಇನ್ನು ಸಂಜೆ ತನಕ ನನಗೂ ಪೂಜೆ ಎಲ್ಲ ಆದಮೇಲೆ ಏನು ಫ್ರೀನೇ ಅಲ್ವಾ, ಇನ್ನೇನು ಮಾಡೋ ಅಂಥದ್ದು ಕೆಲಸ ಇರೋಲ್ಲ. ಸೊ ಅದಕ್ಕೆ ಆ ರೀತಿ ಮಾಡ್ಕೋತೀನಿ ಇವಾಗ. ಹಾಗೆಯೇ ಇವಾಗ ಏನು ಸಾಂಬಾರು ಮಾಡೋದು ಅಂತಂದರೆ ಸಿಂಪಲ್ಲಾಗಿ ತಿಳಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ನಾನು ಮಾಡೋ ತಿಳಿ ಸಾಂಬಾರು ಅಂದರೆ ನಮ್ಮ ಮನೇಲಿ ಇಷ್ಟ. ಯಾಕಂದರೆ ನಾನು ಅದೇನೋ ಗೊತ್ತಿಲ್ಲ ನನಗೂ ಕೂಡ ಸಿಂಪಲ್ಲಾಗೆ ಮಾಡೋ ಅಂಥದ್ದು. ಅದನ್ನೇ ರೆಸಿಪಿ ಸಪ್ರೇಟಾಗಿ ಏನೋ ತೋರಿಸ್ತೀನಿ, ಇದರಲ್ಲೇ ಶೂಟ್ ಮಾಡ್ಕೋಬೇಕು ಅಂತ ಇದ್ದೆ. ಬಟ್ ಆಮೇಲೆ ನನ್ನ ಮಕ್ಕಳು ಬಂದರೂ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಫುಲ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕಾಗಲಿಲ್ಲ, ಲೈಟಾಗಿ ಹೇಳ್ತೀನಿ ಅಷ್ಟೇ ನಾನು. ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಅದೇ ರೀತಿ ಯಾವಾಗಲೂ ಫಾಲೋ ಮಾಡೋ ಅಂಥದ್ದು ಮಾಡಿಕೊಂಡು. ಹಾಗೆ ಫ್ರೈಡೇ ಬೇರೆ ಇವತ್ತು ಲೇಟಾಗಿ ಎದ್ದಿದ್ರು ಏನು ಪ್ರಾಬ್ಲಮ್ ಇಲ್ಲ, ಫ್ರೈಡೇ ಆದ್ರೂ. ಯಾಕಂದರೆ ಮಕ್ಳಿಗೆ ಸ್ಕೂಲ್ ಇಲ್ಲ ಅಲ್ವಾ. ಸೊ ನನ್ನ ಮಗಂಗೆ ಸ್ಕೂಲ್ ಇಲ್ದಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಟೈಮ್ ಏನಿಲ್ಲ, ಮ್ಯಾನೇಜ್ ಆಗುತ್ತೆ. ಬೇಗ ಕೆಲಸ ಮಾಡಿಬಿಡ್ತೀನಿ. ತಿಂಡಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಒಂದು ಪೂಜೆ ಮಾಡಿ ನಾನು ಕೂಡ ತಿಂಡಿ ಎಲ್ಲ ತಿನ್ನೋವಂಥದ್ದು. ಇವಾಗ ನಾನೇ ಎಲ್ಲ ಕೆಲಸ ಮಾಡ್ತೀನಲ್ವ. ಸೊ ಏನಿಲ್ಲ ಅಡ್ಜಸ್ಟ್ ಆಗಿದ್ದೀನಿ, ಮಾಡ್ಕೋತೀನಿ ಆರಾಮಾಗಿ. ಸೊ ನಾನು ಹೇಳಿದ್ದೆ ಅನಿಸುತ್ತೆ ಹಳೆ ಬ್ಲಾಗಲ್ಲೆಲ್ಲ. ಸೊ ಈಗ ಹೆಲ್ಪರ್ ಕೂಡ ಯಾರೂ ಇಲ್ಲ, ನಾನೇ ಎಲ್ಲನೂ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ನೋ ಇಲ್ವೋ ನನಗೂ ಕೂಡ ನೆನಪಾಗ್ತಾಯಿಲ್ಲ. ಐ ಥಿಂಕ್ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಇವಾಗಲೇ ವೀಡಿಯೋ ಶೂಟ್ ಮಾಡ್ತಿರೋದಲ್ವ. ಸೊ ಹೇಳಿಲ್ಲ ಅಂತ ಅನ್ಕೋತೀನಿ. ಹೌದು. ಸೊ ಇವಾಗ ಏನಿಲ್ಲ, ಆರಾಮ್ಸೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ ತಿಂಡಿನೇ ಮಾಡಿಬಿಡ್ತೀನಿ. ಸೊ ಆಮೇಲೆ ಕೆಲಸ ಮಾಡ್ತೀನಿ. ಸೊ ಬಟ್ ಇವತ್ತೇನಪ್ಪ ಅಂತ ಹೇಳಿದ್ರೆ
ಆಲ್ರೆಡಿ ಕೆಲಸ ಎಲ್ಲ ಆಗಿತ್ತು. ಸೊ ಆಮೇಲೆ ಇವಾಗ ತಿಂಡಿ ಉಪ್ಪಿಟ್ಟಲ್ವಾ, ಸೊ ಸಿಂಪಲಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಕೆಲಸ ಎಲ್ಲ ಆದಮೇಲೆ ತಿಂಡಿ ಮಾಡ್ತಾಯಿದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ರವೆನ ಹುರಿದಿಟ್ಕೊಂಡು ಸಪ್ರೇಟ್ ಎತ್ತಿಟ್ಕೊಂಡೆ. ಈಗ ಜಸ್ಟ್ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನೇನು ಒಗ್ಗರಣೆ ಹಾಕ್ತಾರೆ ಉಪ್ಪಿಟ್ಟಿಗೆ ಕ್ಯಾಶುವಲಾಗಿ, ಸೊ ಅದೇ ರೀತಿ ಮೆಣ್ಸಿಕಾಯಿ ಆಗಿರ್ಬೋದು, ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆ, ಜೀರಿಗೆ, ಸೊ ಈ ರೀತಿಯಲ್ಲಿ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಸಾಲ್ಟ್ ಹಾಕಿ, ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಅದೇ ಒಂಥರ ಫ್ಲೇವರ್ನ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಉಪ್ಪಿಟ್ಟಲ್ಲಿ. ಹಾಗೆ ನನಗೆ ಇನ್ನೊಂದು ಏನಪ್ಪ ಅಂದರೆ ಉಪ್ಪಿಟ್ಟು, ನನಗೆ ಬನ್ಸಿ ರವೆ ಉಪ್ಪಿಟ್ಟು ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ರೀತಿ ಮೀಡಿಯಮ್ ರವೆಲೆಲ್ಲ ಉಪ್ಪಿಟ್ಟು ಮಾಡೋವಂಥದ್ದು, ಉಪ್ಪಿಟ್ಟು ರವೆ ಆ ಥರದ್ರಲ್ಲೆಲ್ಲ ನಂಗೆ ಇಷ್ಟ ಆಗೋಲ್ಲ. ಸೊ ಬನ್ಸಿ ರವೆಲಿ ನೀವು ತರಕಾರಿ ಹಾಕ್ತಂತೇನೂ ಕೂಡ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಆದರೆ ಏನಾದರೆ ಬಿಸಿ ಬಿಸಿಲು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ, ಆಮೇಲೆ ಕೂಡ ಚೆನ್ನಾಗಿರುತ್ತೆ. ಆದರೆ ಉಪ್ಪಿಟ್ಟೆಲ್ಲ ಏನೇ ಆದ್ರೂ ಬಿಸಿ ಬಿಸಿಲು ತಿಂದ್ರೇ ತುಂಬ ಟೇಸ್ಟ್ ಬರೋದು ಯಾವುದೇ ಆದ್ರೂ ಅಷ್ಟೇ. ಸೊ ಈಗ ಅಲ್ಲಿ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಜೊತೆಗೆ ನಾನು ಹೇಳಿದೆ ಅಲ್ವಾ ತಿಳಿ ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಸೊ ತಿಳಿ ಸಾಂಬಾರಿಗೂ ಕೂಡ ನಾನೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಟೊಮೊಟೊ ಈರುಳ್ಳಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಬೇಳೆ ಎಲ್ಲ ವಾಶ್ ಮಾಡಿಕೊಂಡು ಸೊ ಈಗ ಅದಕ್ಕೂ ಇಟ್ಕೋತೀನಿ. ಸೊ ನೋಡ್ತಾ ಇರ್ಬೋದು ನನ್ನ ಪಕ್ಕದಲ್ಲಿ ಯಾರಿದ್ದಾರೆ, ನಾನು ಯಾರು ಅಂತಲೇ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಂತ. ಸೊ ಅದು ಬಂದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಣ್ಣನ ಮಗಳು, ಸೊ ಪವಿ ಅಂತ. ಸೊ ರಜಾ ಅಲ್ವಾ ಈಗ ಕಾಲೇಜು, ಸೊ ಅದಕ್ಕೇ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ನಾನು ಹೇಳೋದೇ ಮರ್ತುಬಿಟ್ಟೆ ನಿಮ್ಮ ಜೊತೆ. ಸೊ ಅವ್ರ ಅಕ್ಕ ಸ್ನಾನ ಮಾಡಿಸ್ಕೊಟ್ಲು ಅಂತ ನನ್ನ ಮಗಂಗೆ ಹೇಳಿದೆ, ಬಟ್ ಯಾರು ಅಂತ ಹೇಳಲಿಲ್ಲ ಅಲ್ವಾ. ಸೊ ಹೌದು, ಇವಾಗ ಅವಳೇ ನನಗಲ್ಲಿ ಬೇಳೆ ಎಲ್ಲ ವಾಶ್ ಮಾಡಿಕೊಟ್ಟಿದ್ದು. ಸೊ ಇವಾಗ ನೋಡ್ತಾ ಇರ್ಬೋದು ಬೇಳೆ ಹಾಗೆಯೇ ಈರುಳ್ಳಿ ಟೊಮೊಟೊ ಅಷ್ಟು ಹಾಕೋಬಿಟ್ಟು ನಾನು ಒಂದು 3 ವಿಷಲ್ ಕೂಗಿಸ್ಕೊಬಿಡ್ತೀನಿ. ಸೊ ಆಮೇಲೆ ನಾನು ಒಗ್ಗರಣೆ ಹಾಕುವಂಥದ್ದು ತಿಳಿ ಸಾಂಬಾರಿಗೆ ಮೆಣಸು ಜೀರಿಗೆ ಎಲ್ಲ ಪುಡಿ ಮಾಡಿಕೊಂಡು ಹುರ್ಕೊಂಡು, ಸೊ ಆ ರೀತಿ ಸೊ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಾಗಿ. ಸೊ ನಮ್ಮನೇಲಿ ತಿಳಿ ಸಾರು ಅಂದರೆ ನಾನು ಮಾಡಿ ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡು ಸಾಂಬಾರೆಲ್ಲ ಆಯಿತು, ವಾರ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮನೇಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಹಾಗೆಯೇ ಈಗ ಶಾಪಿಂಗ್ ಅಂತ ಬಂದಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಸೊ ನಾನು, ಅಮ್ಮ, ಪವಿ ಹಾಗೆ ಚಿರು, ಸೊ ಇಷ್ಟು ಜನನೂ ಕೂಡ 4 ಜನ ಶಾಪಿಂಗ್ ಅಂತ ಬಂದ್ವಿ. ಯಾಕಂದರೆ ಇನ್ನೇನು ನಿಯರ್ ಹಬ್ಬ ಇದೆ ಅಲ್ವಾ. ಸೊ ಏನು ಹಬ್ಬ ಅಂತ ನೋಡ್ತಾ ಇರ್ಬೋದು ನೀವು, ನಮ್ಮೂರಲ್ಲಿ ಹಬ್ಬ ಇದೆ. ಸೊ ಗ್ರಾಮ ದೇವತೆ ಹಬ್ಬ. ಸೊ ಅದಕ್ಕೋಸ್ಕರ ಅವನಿಗೆ ಬಾಯಿ ಬೀಗ ಇರುತ್ತೆ, ಮಕ್ಳಿಗೆ ಬಾಯಿಗೆ ಹಾಕಲ್ಲ, ಬಟ್ಟೆಗೆ ಹಾಕ್ತಾರೆ. ಲಾಸ್ಟ್ ಇಯರ್ ಕೂಡ ನಾನು ಹಾಕ್ಸಿದ್ದೆ, ನೀವು ನೋಡಿರ್ಬೋದು. ಲಾಸ್ಟ್ ಬ್ಲಾಗೆಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೇ ಅಮ್ಮ ಬಟ್ಟೆ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಚಿರುಗೆ, ನಿಶುಗೆ ಹಾಗೆಯೇ ಮಾದ್ಯ ಬೇಬಿಗೆ 3 ಜನಕ್ಕೂ ಅವರೇ ತಗೊಡ್ತಾ ಇರೋವಂಥದ್ದು. ಸೊ ಅದಕ್ಕೇ ಇವಾಗ ಶಾಪ್ ಮಾಡೋಣ ಅಂತ ಬಂದ್ವಿ. ನನ್ನ ಕಣ್ಣು ಎಲ್ಲೋಗುತ್ತೆ ಗೊತ್ತಲ್ವಾ, ಫಸ್ಟ್ ಹುಡುಗಿರಿಗೆ ಮಕ್ಕಳು ನೋಡೋಕ್ಕಿಂತ ಮುಂಚೆ ನಮಗೆ ಯಾವ್ಯಾವ ರೀತಿ ಇದೆ ಏನು ಅಂತೆಲ್ಲ ನೋಡ್ತಾ ಇದ್ದೀನಿ. ಹಾಗೆ ಇನ್ನೊಂದೇನೆಂದರೆ ಜುಡಿಯೋದಲ್ಲಿ ಆಫರ್ ನಡೀತಾ ಇದೆ, ಬೈ 1 get 1 ಫ್ರೀ, ಅದೇನೇನೋ ಗಾಸಿಪ್ ಬಂತು, ಅದೆಲ್ಲ ಫೇಕ್ ಅಂತೆ, ಯಾವುದೇ ರೀತಿ ಇಲ್ವಂತೆ. ವರ್ಷಕ್ಕೆ 2 times ಅಷ್ಟೇ ಅಂತೆ ಅವ್ರು ಆಫರ್ ಬಿಡೋವಂಥದ್ದು. ಸೊ ಫೇಕು ಮೇಡಮ್ ಅಂತ ಹೇಳಿದ್ರು. ಸೊ ನಾನು ನೋಡ್ಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಓಕೆ, ನಿಯರ್ ಹೆಂಗೆ ಇದ್ರು ನಾವು ಟ್ರೆಂಡ್ಸ್ ಅಥವಾ ಮ್ಯಾಕ್ಸ್ ಹಿಂಗೆ ಹೋಗ್ತೀವಿ. ಜುಡಿಯೋಗೆ ಹೋಗೋಣ ಅಂದ್ಕೊಂಡೆ ಬಂದ್ವಿ, ಆಫರ್ ಇದೆಯಾ ಏನು ಅಂದ್ಕೊಂಡು. ಬಟ್ ಏನೂ ಆಫರ್ ಇರಲಿಲ್ಲ, ನಾರ್ಮಲಾಗೇ ಇತ್ತು ಇಲ್ಲಿ. ಸೊ ಯಾರು ಹಂಗೆ ಅಂದ್ಕೊಂಡು ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ನಾನು ಅಂದ್ಕೊಂಡು ಹೋಗಿದ್ದೆ, ಬಟ್ ಇಟ್ಸ್ ಓಕೆ. ಇಲ್ಲೂ ನಾನು ಸುಮಾರು ಸಲ ತೊಗೊಂಡಿದ್ದೀನಿ, ನಾನು ಹಳೆ ವ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಈ ಸ್ಲಿಪ್ಪರ್ ಇಷ್ಟ ಆಯಿತು ನನಗೆ. ಬಟ್ ಏನಂತ ಹೇಳಿದ್ರು ತುಂಬ ಸ್ಲಿಪ್ಪರ್ಸ್ ಆಗಿಬಿಟ್ಟಿದೆ ಇವಾಗ. ಇಲ್ಲೇ ಜುಡಿಯೋದಲ್ಲೇ ಬಂದು ತೊಗೊಂಡೋಗಿದ್ದೀನಿ. ಸೊ ತುಂಬ ತೊಗೋತಾ ಇರ್ತೀನಿ, ಅದಕ್ಕೇ ಬೇಡಪ್ಪ ಸಾಕು, ಈಗ ಇರೋಂಥದ್ದನ್ನೇ ಫಸ್ಟು ಯೂಸ್ ಮಾಡಿ ಇದು ಮಾಡೋಣ, ಆಮೇಲೆ ಬೇಕಾದ್ರೆ ತೊಗೊಂಡ್ರಾಯ್ತು ಅಂತೇಳ್ಬಿಟ್ಟು ನಾನೇ ಬೇಡ ಅಂದ್ಕೊಂಡು ಬಂದೆ. ಬಟ್ ಚೆನ್ನಾಗಿತ್ತು, ಇದು ಇಷ್ಟ ಆಯಿತು ನನಗೂ ಕೂಡ. ಬಟ್ ಇಟ್ಬಿಟ್ಟೆ ವಾಪಸ್ಸು ತೊಗೊಳ್ಳಿಲ್ಲ. ಹಾಗೆಯೇ ನೆಕ್ಸ್ಟು ಇಲ್ಲಿ ನೇಲ್ ಪಾಲಿಶು ಹಾಗೆ ಲಿಪ್ಸ್ಟಿಕ್ಸು ಇದೆಲ್ಲ ನೋಡ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಏನೇನೆಲ್ಲ ಶಾಪ್ ಮಾಡಿದೆ ಎತ್ತಾ ಅಂತೆಲ್ಲ. ಮಿಸ್ ಮಾಡಿದೆ ಅಂತಲೇ ವೀಡಿಯೋನ ಎಂಡ್ ತನಕ ನೋಡಿ. ಸೊ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ, ಯಾಕಂದರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಬಟ್ ನಾನು ಮನೆಗೆ ಹೋದ್ಮೇಲೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಾನು ಕೂಡ ನೈಟ್ ಡ್ರೆಸ್ ನೋಡ್ತಾ ಇದ್ದೆ ಯಾವ್ದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ತುಂಬ ಇತ್ತು, ಯಾವಾಗಲೂ ಇರಲಿಲ್ಲ, ಇದೆ ಫಸ್ಟ್ ಅಂತ ಅನ್ಕೋತೀನಿ ನೈಟ್ ಡ್ರೆಸ್ ಕಲೆಕ್ಷನ್ಸ್ ಇರೋದು. ಯಾಕಂದರೆ ತುಂಬ ಏನು ದಿನ ಆಗಿಲ್ಲ, ರೀಸೆಂಟಾಗಿ ಬಂದಿದೆ, ಇರಲಿಲ್ಲ. ಬಟ್ ಈ ಸಲ ಇಟ್ಟಿದ್ದಾರೆ, ಚೆನ್ನಾಗಿತ್ತು. ಆಲ್ರೆಡಿ ನಾನು ನೋಡ್ತಾ ಇದ್ದೆಲ್ಲ ಕೆಳಗಡೆ ಅಮ್ಮ ನನ್ನ ಮಕ್ಳಿಗೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿದ್ರು. ಹಾಗೆ ನನ್ನ ಹಸ್ಬೆಂಡ್ಗೂ ನೋಡ್ತಾ ಇದ್ದೆ, ಅವ್ರಿಗೆ ಏನಾದರೂ ಒಂದು ತೊಗೊಂಡು ಹೋಗ್ತೀನಲ್ಲ ನಾನು ಶಾಪಿಂಗ್ ಬಂದರೆ. ಸೊ ಇಲ್ಲಿ ಅಮ್ಮ ನೋಡ್ತಾಯಿದ್ರು ಆಲ್ರೆಡಿ. ಸೊ ಅದಕ್ಕೆ ನಾನು ಬಂದೆ. ಅವ್ರು 3 ಜನಕ್ಕೂ ಕೂಡ ನೋಡೋಣ ಇಲ್ಲೇನೆ ಅಂತ ಹೇಳ್ಬಿಟ್ಟು ಕಿಡಿಸ್ತೆಲ್ಲ ಮೇಲ್ಗಡೆನೇ ಇತ್ತಲ್ವ. ಸೊ ಅದಕ್ಕೆ ಅವ್ರಿಗೂ ಕೂಡ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಇವಾಗ ಬಿಲ್ಲಿಂಗ್ ಹಾಕ್ಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸೊ ಎಲ್ಲ ಶಾಪಿಂಗ್ ಆಯಿತು. ಸೊ ವೀಡಿಯೋನ ಎಂಡ್ ತನಕ ನೋಡಿ, ಏನೇನು ಶಾಪ್ ಮಾಡಿದ್ದೀನಿ ಏನು ಎತ್ತಾ ಅಂತೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ತುಂಬ ಏನು ಲೇಟ್ ಮಾಡಲಿಲ್ಲ, ಹಾಗೆ ತುಂಬ ಜಾಸ್ತಿ ಏನು ಶಾಪ್ ಮಾಡಲಿಲ್ಲ, ನಾರ್ಮಲಾಗಿ ಶಾಪ್ ಮಾಡಿದ್ದು ಅಂತ ಹೇಳ್ಬೋದು.
ಹಾಗೆಯೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಟೈಮ್ ಆಲ್ರೆಡಿ 1 o'clock ಆಗಿತ್ತಲ್ವ. ಸೊ ಹಂಗೆ ಆನ್ ದ ವೇ ಅಲ್ವಾ ಇರೋದು. ಸೊ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ನನ್ನ ಬ್ಲಾಗ್ಸ್ ನೋಡಿದ್ರೆ ಗೊತ್ತಾಗಿರುತ್ತೆ, ನಾವು ಹೋಗಿರ್ತೀವಿ ಸುಮಾರು ಸಲ. ಸೊ ಅಲ್ಲಿಗೆ ಬಂದು ಚಿಕನ್ ಬಿರಿಯಾನಿ ಹಾಗೆಯೇ ಚಿಕನ್ ಲಾಲಿಪಾಪ್ ಕೂಡ ತೊಗೊಂಡ್ವಿ. ನನ್ನ ಮಗನಿಗೆ ತುಂಬ ಇಷ್ಟ ಲಾಲಿಪಾಪ್ ಅಂದರೆ. ಸೊ ಅದಕ್ಕೆ ಲಾಲಿಪಾಪ್ ಹಾಗೆಯೇ ಬಿರಿಯಾನಿ. ಅವ್ನು ನಿಜವಾಗ್ಲೂ ಒಂದೆರಡು ತುತ್ತು ತಿಂದೇನೋ ಅಷ್ಟೇ, ಬಟ್ ಅವ್ನು ಫುಲ್ ಲಾಲಿಪಾಪ್ನೇ ತಿಂದವನು. ಲಾಲಿಪಾಪ್ ಅಂದರೆ ತುಂಬ ಇಷ್ಟ. ಸೊ ಮನೆಗೆ ಬಂದ್ವಿ, ನೋಡ್ತಾ ಇರ್ಬೋದು ನೀವು. ನಾನು ಆಲ್ರೆಡಿ ಬಂದು ಮೇಲೆ ರೂಮಿಗೆ ಬಂದುಬಿಟ್ಟೆ. ಫಸ್ಟ್ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಸ್ವಲ್ಪ ಬಿಸಿಲಿತ್ತಲ್ವ, ಹೊರಗಡೆ ಹೋಗಿದ್ದು ಬಂತಂದರೆ ಫಸ್ಟ್ ರೆಸ್ಟ್ ಮಾಡಬೇಕನ್ಸುತ್ತೆ ನನಗಂತೂ. ಸೊ ಅದಕ್ಕೆ ಮೇಲ್ಗಡೆ ಬಂದೆ. ಹಾಗೆಯೇ ಏನು ಶಾಪ್ ಮಾಡಿದೆ ಅಂತ ನಿಮ್ಮ ಜೊತೆ ಫುಲ್ ಶೇರ್ ಮಾಡ್ಕೊಳ್ಳಿಲ್ಲಲ್ವ ಅಲ್ಲಿ ನಾನು ಪರ್ಚೇಸ್ ಮಾಡಿದೆ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇ ಶೇರ್ ಮಾಡ್ಕೊಳ್ಳೋಣ ಏನೇನು ತೊಗೊಂಡು ಬಂದೆ. ತುಂಬ ಏನು ತೊಗೊಂಡು ಬರಲ್ಲ, ಸ್ವಲ್ಪನೇ ತೊಗೊಂಡಿದ್ದು ಇವತ್ತು. ಸೊ ಅಂತ ಹೇಳ್ಬಿಟ್ಟು ವಿಡಿಯೋನ ಕ್ಯಾಮ್ರಾ ಆನ್ ಮಾಡಿದೆ. ಸೊ ಏನು ಶಾಪ್ ಮಾಡಿದ್ದೀನಿ ಅಂತ ತೋರಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಬ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಏನೇನು ತೊಗೊಂಡೆ ಅಂತ ಹೇಳ್ತೀನಿ. ಸೊ ಹಾಗೇನೇ ಹೇಳಿದಾಗೆ ಹಬ್ಬ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಹೋಗಿದ್ದು. ಹಬ್ಬ ಬಂದು ನೆಕ್ಸ್ಟ್ ವೀಕನ್ನೇ. ಸೊ ಥರ್ಸ್ಡೇ ಮತ್ತು ವೆಡ್ನೆಸ್ಡೇ ಇರೋವಂಥದ್ದು. ಸೊ ಫಸ್ಟು ಜುಡಿಯೋದಲ್ಲೇ ತೊಗೊಂಡಿದ್ದು, ಅದೊಂದಕ್ಕೇ ಹೋಗಿದ್ದೀನಿ, ಎಲ್ಲೂ ಹೋಗಲಿಲ್ಲ. ಸೊ 2 o'clock ಆಯ್ತು ಈಗ ಟೈಮ್, ಅದಕ್ಕೆ ಬೇಗ ಆಗಿದೆ, ಇಲ್ಲ ಅಂದರೆ ಇನ್ನೂ ಟೈಮ್ ಆಗಿಬಿಡ್ತಿದೆ ಅಷ್ಟೇ. ಸೊ ಇದೊಂದು ಆರೆಂಜ್ ಕಲರ್ ಟೀ ಶರ್ಟ್ ನೋಡ್ತಾ ಇರ್ಬೋದು. ಇದಿಷ್ಟು ದೊಡ್ಡ ಟೀ ಶರ್ಟ್ ನನಗಲ್ಲ, ನನ್ನ ಹಸ್ಬೆಂಡ್ಗೆ. ಸೊ ಚೆನ್ನಾಗಿತ್ತು, ಸಿಂಪಲಾಗಿ ಡೈಲಿ ವೇರ್ಗೆ. ಸೊ ಅದಕ್ಕೇ ನಾನು ತೊಗೊಂಡೆ ಅವ್ರಿಗೊಂದು. ಹಾಗೆಯೇ ಇದು ಸಪ್ರೇಟು ಸೆಟ್ಟಲ್ಲ, ಇದು ನಮ್ಮ ಚಿರು ಬೇಬಿಗೆ ಪ್ಯಾಂಟ್ ಹಾಗೆಯೇ ಒಂದು ಶರ್ಟ್ ತೊಗೊಂಡು, ಹಾಫ್ ಸ್ಲೀವೇ ಮ್ಯಾಚ್ ಆಗುತ್ತಲ್ವ ಎರಡಕ್ಕೂ. ಸೊ ಹಬ್ಬದ ದಿನ ಆಗ್ತಾನೆ. ಸೊ ಆ ವಿಡಿಯೋನ ಮಿಸ್ ಮಾಡಿದಂತೆ ನೋಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಸೊ ಗೊತ್ತಾಗುತ್ತೆ ಅವಾಗ ಹೆಂಗೆ ಕಾಣ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಇದೆರಡು ನಮ್ಮ ಚಿರು ಬೇಬಿಗೆ. ಹಾಗೆಯೇ ನೆಕ್ಸ್ಟು ನಮ್ಮ ನಿಶುಗೆ ಇದು ಇದು ಸೆಟ್, ಇದು ನಿಶುದು. ಸೊ ಚೆನ್ನಾಗಿದೆ ಅಲ್ವಾ. ಸೊ ಅವ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ಇದು ತೊಗೊಂಡೆ, ಚೆನ್ನಾಗಿ ಕಾಣುತ್ತೆ ನಮ್ಮ ನಿಶುಗೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಇದು ಕೂಡ ನಿಶುಗೇನೆ, ಆರೆಂಜ್ ಕಲರ್ ಶಾರ್ಟ್ಸ್. ಹಾಗೆಯೇ ಇದು ಆಫ್ ಸ್ಲೀವ್ಲೆಸ್ ಅಂತ ಹೇಳ್ಬೋದು, ಬ್ಲ್ಯಾಕ್ ಕಲರ್ದು. ಆಮೇಲೆ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ನಾನು ಯಾವಾಗಲೂ ತೊಗೋತಾ ಇರಲಿಲ್ಲ, ಯಾಕಂದರೆ ನನಗೆ ದೃಷ್ಟಿ ಆಗಿಬಿಡುತ್ತೆ ಈ ರೀತಿ ಆಫೆಲ್ಲ. ಅದು ಬ್ಲ್ಯಾಕ್ ಕಲರ್ ಹಾಕಿ ಅವನು ವೈಟ್ ಕಲರ್ ಹಾಕಿದ್ದಾನಲ್ವ. ಸೊ ಅಂತ ಹೇಳ್ಬಿಟ್ಟು ತೊಗೋತಿರ್ಲಿಲ್ಲ. ಇದನ್ನು ಯೋಚನೆ ಮಾಡಿ ತೊಗೊಂಡೆ. ಇರಲಿ ಓಕೆ, ಯಾವಾಗಲೂ ಅಂದ್ಕೊಂಡು ತೊಗೊಳ್ಳೋದೇ ಇಲ್ಲ ಸ್ಲೀವ್ಲೆಸ್ನ, ಇರಲಿ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡೆ. ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಮ್ಮ ಚಿರುಗೆ ಒಂದು ಜೊತೆ ಬಟ್ಟೆ ತೊಗೊಂಡು ಅವ್ನಿಗೆ 2 ತೊಗೊಬಂದಿರೋದು ಅಂತ ಹೇಳಿದ್ರೆ ನಾನು. ಸೊ ಹಾಗೆಯೇ ಜುಡಿಯೋಗೆ ಹೋಯ್ತು ಅಂದರೆ ಮಿಸ್ ಮಾಡೋಕ್ಕಾಗುತ್ತಾ ಲಿಪ್ಸ್ಟಿಕ್ನ. ಹಾಗೆಯೇ ಒಂದು ಲಿಪ್ಸ್ಟಿಕ್ಕು ಮತ್ತು ಕಾಜಲು ಹಾಗೆಯೇ ಪರ್ಫ್ಯೂಮ್. ಸೊ ಈ 3 ಕೂಡ ತೊಗೊಂಡೆ, ಈ 3 ನನಗೇನೆ. ಸೊ ಹಾಗೆಯೇ ನಾನು ಒಂದು ನೈಟ್ ಡ್ರೆಸ್ ತೊಗೊಂಡೆ. ಸೊ ಚೆನ್ನಾಗಿದೆ ನೋಡಿ, ಸೆಟ್ ಇದು. ಪ್ಯಾಂಟ್ ಬಂದು ಪ್ಯಾಂಟ್ ವಿತ್ ಟೀ ಶರ್ಟ್ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಎಲ್ಲ ಏನಿಲ್ಲ, ಇಷ್ಟ ಆಯಿತು ನನಗೆ ಅಲ್ಲಿ. ಸೊ ಇಷ್ಟೇ ತೊಗೊಂಡಿರೋವಂಥದ್ದು. ನೋಡಿದ್ರಲ್ಲ, ನನ್ನ ಹಸ್ಬೆಂಡ್ ಒಂದು ಟೀ ಶರ್ಟ್, ನನಗೊಂದು ಸೆಟ್ ನೈಟ್ ಡ್ರೆಸ್, ನಮ್ಮ ಇಶ್ಯೂಗೆ 2 ಸೆಟ್ಟು, ಹಾಗೆ ನಮ್ಮ ಚಿರುಗೆ ಮಾತ್ರ 1 ಸೆಟ್ ಅಷ್ಟೇ. ಆಯಿತು, ನನ್ನ ಹತ್ರ ತುಂಬ ಇದೆ. ಸೊ ನಮಗೀಗ ಲಾಸ್ಟ್ ಟೈಮ್ ಎಲ್ಲ ಕಲರ್ ಡ್ರೆಸ್ ಇತ್ತಲ್ವ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೋದಾಗೆಲ್ಲ ತೊಗೊಂಡು ಬಂದು ತುಂಬ ಆಗಿಬಿಟ್ಟಿದೆ ನಮಗೆ. ಸೊ ಅದಕ್ಕೆ ಇವಾಗ ಒಂದೇ ಸೆಟ್ ತೊಗೊಬಂದಿದ್ದು. ಸೊ ಇಷ್ಟ ಆಗಿತ್ತು. ನಮ್ಮದು ಸ್ಟುಡಿಯೋಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗು ಜುಂಬಾ ಕ್ಲಾಸ್ಗೆ ಹೋಗಬೇಕು. ಸೊ ಆಲ್ರೆಡಿ 1 ವೀಕ್ ಆಯಿತು ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿ, ಬಟ್ 1 ವೀಕ್ ಮೇಲೇ ಆಯಿತು. ಬಟ್ ನಾನು ಯಾವುದೇ ರೀತಿ ಬ್ಲಾಗೆಲ್ಲ ವೀಡಿಯೋ ನಾನು ಫೋನಲ್ಲಿ ಮಾಡ್ಕೊಂಡಿರ್ತೀನಿ, ಬಟ್ ನಾನು ಯಾವುದೇ ರೀತಿ ಬ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ವಲ್ಲ. ಸೊ ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಕೂಡ ಜುಂಬಾ ಕ್ಲಾಸಲ್ಲೂ ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ವೀಡಿಯೋನ. ಹಾಗೆ ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ನಾನು ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿಸ್ ಮಾಡಿದಂತೆ ನೀವು ವೀಡಿಯೋನ ಎಂಟು ತನಕ ನೋಡಿ, ಏನು ಹೇಳ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರೋವಂಥದ್ದು. ಸ್ವಲ್ಪ ರೆಸ್ಟ್ ಮಾಡಿ ಅಡುಗೆನೂ ಆಗಿದೆ. ಸೊ ಇವಾಗ ನಾನು ಹೇಳಿದಾಗೆ ಬೆಳಿಗ್ಗೆ ತುಂಬ ಕ್ಲಾಸ್ಗೆ ಹೋಗಬೇಕು ಅಂತ ಮಾರ್ನಿಂಗೇ ಎಲ್ಲ ಪ್ರಿಪೇರ್ ಮಾಡಿಬಿಡ್ತೀನಿ. ಸೊ ಇವಾಗ ಅದಕ್ಕೇ ರೆಸ್ಟ್ ಮಾಡಿಬಿಟ್ಟು ಏನಿಲ್ಲ, ಈವ್ನಿಂಗ್ ಎದ್ದು ಕ್ಲಾಸ್ಗೆ ಹೋಗೋವಂಥದ್ದು. ಸೊ ಈವ್ನಿಂಗ್ ಟೈಮಿಗೆ ಕ್ಲಾಸ್ಗೆ ಹೋಗ್ದು ಮಾರ್ನಿಂಗ್ ಇರುತ್ತೆ, ಬಟ್ ಮಾರ್ನಿಂಗ್ ಆಗೋದಿಲ್ಲ. ಸೊ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಸೊ ಹೋಗೋದಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಇವಾಗ ಈವ್ನಿಂಗ್ ಟೈಮ್ ಹೋಗ್ತಾಯಿದ್ದೀನಿ. ಸೊ ಇನ್ನೇನಿಲ್ಲ, ಈವ್ನಿಂಗ್ ಸಿಗ್ತೀನಿ ನಾನು ನಿಮಗೆ ಜುಂಬಾ ಕ್ಲಾಸ್ಗೆ ಹೋಗುವಾಗ. ಸೊ ಅಲ್ಲಿ ತನಕ ಸ್ವಲ್ಪ ಹೋದ್ರೆ ರೆಸ್ಟ್ ಮಾಡ್ತೀನಿ. ಸೊ ಆಮೇಲೆ ಸಿಗ್ತೀನಿ ಜೊತೆ.
ಫ್ರೆಂಡ್ಸ್, ಈಗ ಈವ್ನಿಂಗ್ ಆಯಿತು, ಜುಂಬಾ ಕ್ಲಾಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬಂದು ಕೂತ್ಕೊಂಡೆ. ಕೆಳಗಡೆ ಇನ್ನೂ ಟೈಮ್ ಇತ್ತು, ಒಂದು 15 ಮಿನಿಟ್ಸು. ಸೊ ಇಲ್ಲೆಲ್ಲ ಮಾತಾಡ್ಕೊಂಡು ಕೂತಿದ್ರಲ್ವ, ಸೊ ನಾನು ಇಲ್ಲೇ ಬಂದು ಕೂತ್ಕೊಂಡು ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಹಾಗೆ ನೋಡ್ತಾ ಇರ್ಬೋದು ನನ್ನ ಮಕ್ಕಳೆಲ್ಲ ಬಲೂನೆಲ್ಲ ಇಟ್ಕೊಂಡು ಯಾವ ರೀತಿ ಎಲ್ಲ ಆಟ ಆಡ್ಕೊಂಡು ಕೂತಿದ್ದಾರೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ನನ್ನ ಮಕ್ಕಳದು ಅಲ್ಲಿ ಎಲ್ಲ ಮಾತಾಡ್ತಾ ಇದ್ರಲ್ವ, ನಾನು ಅದಕ್ಕೆ ವಾಯ್ಸ್ ಓವರೇ ಕೊಟ್ಟೆ. ನ್ಯಾಚುರಲಾಗಿ ನಾನು ಆಗೋಕ್ಕಾಗಲಿಲ್ಲ. ಸೊ ಫೈನಲ್ ಈಗ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಾನು ಜುಂಬಾ ಕ್ಲಾಸ್ಗೆ ಹೊರಟೆ. ನೋಡ್ಬೋದು ರೀಚ್ ಆದೆ ಬಂದು. ಸೊ ಇಲ್ಲೇನಂದರೆ ಫ್ಲಾಪ್ ಆಯ್ತು ಇವತ್ತು ನಾನು ನಿಮ್ಮ ಜೊತೆ ಜುಂಬಾ ಕ್ಲಾಸ್ ಶೇರ್ ಮಾಡ್ಕೊಳ್ಳೋದನ್ನ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ತುಂಬ ವೆದರ್ ಸ್ವಲ್ಪ ನಮ್ಮ ಮನೆಗೂ ಅಲ್ಲಿಗೂ ಏನಿಲ್ಲ, ಒಂದು 10 ಮಿನಿಟ್ಸ್ ಡಿಫ್ರೆನ್ಸು. ಬಟ್ ಆದರೂ ಅವರು ಹೊರಗಡೆಯಿಂದ ಬರ್ತಾರಲ್ವ, ಸೊ ಕೋಚರು. ಸೊ ಅದಕ್ಕೋಸ್ಕರ ಅಲ್ಲಿ ವೆದರ್ ಚೆನ್ನಾಗಿರಲಿಲ್ವಂತೆ, ಮಳೆ ಇತ್ತಂತೆ ಅಂತ ಹೇಳ್ಬಿಟ್ಟು ಅವ್ರು ಕ್ಯಾನ್ಸಲ್ ಮಾಡಿದ್ರು. ಸೊ ಅದರಿಂದ ತೋರ್ಸೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಹಾಗೆ ವಿಡಿಯೋನ ಎಂಟು ತನಕ ನೋಡಿ, ನಾನೇನೋ ಹೇಳ್ತೀನಿ ಅಂತ ಹೇಳಿದೆ, ಬಟ್ ಅದು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಜುಂಬಾ ಕ್ಲಾಸ್ ರಜಾನು ಕೂಡ ಇರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.